ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ದೇವಸ್ಥಾನ ಬೆಂಗಳೂರಲ್ಲಿ ತುಂಬ ಕಡಿಮೆ ಇರೋದು. ನಾವಿಲ್ಲಿ ಕರ್ನಾಟಕದಲ್ಲಿರೋರು ವಾರ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ರಾಯರನ್ನ ನೋಡೋದಕ್ಕೆ. ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ತುಂಬಾ ನಾವು ಅಂದ್ಕೊಳ್ತಾ ಇರ್ತೀವಿ. ನಾನಿವತ್ತು ನಮ್ಮ ಬೆಂಗಳೂರಲ್ಲಿರೋ ರಾಯರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇದು ವೈಟ್ಫೀಲ್ಡು, ಹೊಸಕೋಟೆ, ಮಾಲೂರು ಇವ್ರಿಗೆಲ್ಲ ಹತ್ರ ಆಗುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನ ಪ್ರಾಪರ್ ಲೊಕೇಶನ್ನು ಕೊಳ್ಳೂರು ಮಲಸಂದ್ರ ಹತ್ರ ಬರುತ್ತೆ. ನಿಮಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನಾನು. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಆ ಲೊಕೇಶನ್ ನಾನು ನಿಮಗೆ ಕಳಿಸ್ತೀನಿ. ಇಲ್ಲಿ ಗುರುವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬರೋ ಭಕ್ತರಿಗೆಲ್ಲ ಪ್ರಸಾದನೂ ಇರುತ್ತೆ ಅಲ್ಲಿ. ಈ ಸ್ಥಳಕ್ಕೆ ಹೋದರೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಂದರೆ ನಿಮ್ಗೆ ಇಲ್ಲಿ ಬಂದರೆ ಅದು ಗೊತ್ತಾಗತ್ತೆ. ಯಾಕಂದರೆ ಇಲ್ಲಿ ಬಂದು ಹೋದರೆ ಮನಸ್ಸಿಗೇನೋ ಒಂಥರ ಸಂತೋಷ. ಅದಕ್ಕೆ ಇಲ್ಲಿ ಬರೋ ಜನನೇ ಸಾಕ್ಷಿ. ಯಾಕಂದರೆ ಇಲ್ಲಿ ಬಂದಿರೋ ಭಕ್ತಾದಿಗಳು ನೋಡಿದ್ರೇ ಗೊತ್ತಾಗತ್ತೆ ಅವ್ರಿಗೆಷ್ಟು ಸಂತೋಷ ಕೊಟ್ಟಿದೆ ಈ ದೇವಸ್ಥಾನದಲ್ಲಿ ಅಂದ್ಬಿಟ್ಟು. ಇಲ್ಲಿ ಜನ ಇದ್ರೇನು ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಮಂತ್ರಾಲಯಲ್ಲಿ ಯಾವ ರೀತಿ ಅಕ್ಷತೆ ಸಿಗುತ್ತೋ ಅದೇ ರೀತಿ ಇಲ್ಲಿನೂ ಅಕ್ಷತೆ ಕೊಡ್ತಾರೆ. ಮತ್ತು ರಾಯರನ್ನ ತುಂಬ ಹತ್ರದಿಂದ ನೋಡ್ಬೋದು. ಇಲ್ಲಿನ ವಾತಾವರಣವೂ ತುಂಬ ಚೆನ್ನಾಗಿದೆ. ಇಲ್ಲಿ ದೊಡ್ಡ ಆಲದ ಮರ ಇದೆ, ಅದು ತುಂಬ ಚೆನ್ನಾಗಿ ನೆರಳು ಕೂಡ ಬರುತ್ತೆ. ಗಾಳಿನೂ ಅದೇ ರೀತಿ ಇರುತ್ತೆ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನೀವು ಇಲ್ಲಿ ಬಂದರೆ ಬರೀ ರಾಯರ ದರ್ಶನ ಮಾತ್ರ ಅಲ್ಲ, ಅದ್ರ ಜೊತೆ ಕಾಟೇರಮ್ಮ ದೇವಸ್ಥಾನವೂ ಇದೆ, ಮತ್ತು ಮುನೇಶ್ವರ ದೇವಸ್ಥಾನ ಇದೆ, ಮತ್ತು ಈಶ್ವರನ ದೇವಸ್ಥಾನ ಇದೆ, ಸಪ್ಲಮ್ಮ ದೇವಸ್ಥಾನ ಮತ್ತು ಗಣೇಶನ ದೇವಸ್ಥಾನ. ಈ ದೇವಸ್ಥಾನ ಎಲ್ಲ ಪಕ್ಕದಲ್ಲೇ ಇದೆ. ರಾಯರ ದರ್ಶನ ಮಾಡಿ ಈ ದೇವರ ದರ್ಶನಗಳೆಲ್ಲ ಮಾಡ್ಬೋದು. ಇಲ್ಲಿ ಬರೋ ಭಕ್ತರು ಒಂದು ಸಲ ಬಂದರೆ ಮತ್ತೆ ಬರ್ತಾನೆ ಇರ್ತಾರೆ. ಇದನ್ನು ನೋಡಿದ್ರೇ ಗೊತ್ತಾಗತ್ತೆ ಈ ಸ್ಥಳದ ಮಹಿಮೆ ಯಾವ ರೀತಿ ಇದೆ ಅಂದ್ಬಿಟ್ಟು. ಇಲ್ಲಿ ಮಂತ್ರಾಲಯಲ್ಲಿ ಯಾವ ರೀತಿ ಬೃಂದಾವನ ಮಾಡಿದಾರೋ ಅದೇ ರೀತಿ ಇಲ್ಲೂ ಇದೆ. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರಾಯರದು ಮೆರವಣಿಗೆ ದೇವರೂ ಇದೆ. ಏನಂದರೆ ನಾವು ಡೈರೆಕ್ಟಾಗಿ ಒಳಗಡೆನೇ ಹೋಗ್ಬೋದು. ನಾವು ಅಲ್ಲೇನಾದ್ರು ಜನ ಸ್ವಲ್ಪ ಕಮ್ಮಿ ಇದ್ದರೆ ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ಕಣ್ತುಂಬ ರಾಯರನ್ನ ನೋಡಿ ನಾವು ಭಕ್ತಿಯಿಂದ ಬೇಡ್ಕೊಬೋದು ನಮಗೆ ಬೇಕಾಗಿದ್ದನ್ನು. ಇಲ್ಲಿ ಬಂದರೆ ಆ ಅವಕಾಶ ನಮಗೆ ಸಿಗತ್ತೆ. ಇಲ್ಲಿ ಬರೋ ಭಕ್ತಾದಿಗಳ ಹತ್ರ ಎಲ್ಲ ತುಂಬ ಜನ ಹತ್ರ ನಾನು ಮಾತಾಡಿದೆ. ಇಲ್ಲಿ ಬಂದು ಹೋದಾಗಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ಇಲ್ಲಿ ವಾರ ಗುರುವಾರ ಬಂದೋದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಶಾಂತಿ ನೆಮ್ಮದಿ ಸಿಗತ್ತೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡಿರೋದು ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದ್ರು. ನೋಡಿ, ನಿಮಗೆ ಇಲ್ಲಿ ನೋಡ್ತಿರೋ ಜನನೇ ಗೊತ್ತಾಗತ್ತೆ. ಮತ್ತು ರಾಯರ ಪಕ್ಕದಲ್ಲಿ ಒಂದು ಹೆಣ್ಣು ದೇವ್ರದ್ದು ಮೂರ್ತಿ ಇದೆ. ಅದು ಯಾವುದು ಅಂದ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ. ಯಾವ ರೀತಿ ಮಂತ್ರಾಲಯಲ್ಲಿ ಮಂಚಾಲಮ್ಮ ರಾಯರ ಪಕ್ಕದಲ್ಲೇ ಇದ್ದಾರೋ ಅದೇ ರೀತಿ ಇಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಗೊತ್ತಿಲ್ಲದೆ ಏನು ಹೇಳೋಕ್ಕಾಗಲ್ಲ. ನಾನು ಮತ್ತೊಂದು ಸಲ ಬಂದರೆ ಇಲ್ಲಿರೋ ಅರ್ಚಕರನ್ನ ಒಂದು ಸಲ ಈ ದೇವಸ್ಥಾನದ ಇತಿಹಾಸನ ಇದು ಯಾವ ರೀತಿ ಬಂತು ಅಂದ್ಬಿಟ್ಟು ಇದ್ರ ವಿಶೇಷತೆ ಎಲ್ಲ ಅವ್ರ ಕೈಯಲ್ಲೇ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಗುರುವಾರ ಅಂತ ಬಂದರೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ಅಷ್ಟು ಜನ ಬಂದಿರ್ತಾರೆ. ಇಲ್ಲಿ ಸಪ್ರೇಟಾಗಿ ವೀಡಿಯೋ ಮಾಡೋದಕ್ಕೆ ಮತ್ತೊಂದು ದಿನ ಬರಬೇಕು. ಮತ್ತು ಒಳಗಡೆ ದರ್ಶನ ಮಾಡಿದ್ದಾದಮೇಲೆ ನಾನು ಹೇಳಿದ್ನಲ್ಲ, ಜನ ಕಮ್ಮಿ ಇದ್ದರೆ ರಾಯರನ್ನ ಎಷ್ಟೊತ್ತು ಬೇಕಾದರೂ ನೀವು ದರ್ಶನ ಮಾಡ್ಬೋದು ಅಂದ್ಬಿಟ್ಟು, ಹತ್ರದಿಂದ ಕಣ್ ತುಂಬ್ಕೊಬೋದು ಅಂದ್ಬಿಟ್ಟು ನೀವು ದರ್ಶನ ಮಾಡಿ ಆಚೆ ಬಂದಮೇಲೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನೀವು ಆಚೆ ಕೂತ್ಕೊಂಡ್ರು ಕೂಡ ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆಚೆ ಕೂತ್ಕೊಂಡೇ ರಾಯರನ್ನ ಕಣ್ ತುಂಬ ನೋಡ್ಬೋದು. ಆಮೇಲೆ ಕೈಕಾಲು ತೊಳೆಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ರಾಯರ ದರ್ಶನ ಆದಮೇಲೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರದು ಜಪ ಮಾಡಿ. ನಾನೀಗಾಗಲೇ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ರಾಯರ ಮಂತ್ರ. ಮನಸ್ಸಲ್ಲಿರೋ ನೋವೆಲ್ಲ ರಾಯರಿಗೆ ಕೇಳ್ಕೊಳ್ಳಿ. ಕಣ್ಮುಚ್ಕೊಂಡು ರಾಯರ ಜಪ ಸ್ವಲ್ಪ ಹೊತ್ತು ಮಾಡಿ. ಮತ್ತು ನೀವಲ್ಲಿ ಪ್ರದಕ್ಷಿಣೆ ಹಾಕ್ಬೋದು. ಆವಾಗಲೂ ನೀವು ರಾಯರ ಜಪ ಮಾಡಿಕೊಂಡು ರಾಯರ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ನಿಧಾನವಾಗಿ ಹಾಕಿ. ಈ ದೇವಸ್ಥಾನಕ್ಕೆ ನೀವೇನಾದರೂ ಬರಬೇಕಂದ್ರೆ ನೀವು ಬಸ್ಸಲ್ಲಿ ಕೊಳ್ಳೂರು ಮಲಸಂದ್ರಕ್ಕೆ ಬರ್ಬೋದು. ಮತ್ತು ಮಲಸಂದ್ರಕ್ಕೇನು ಹೋಗೋದು ಬೇಕಾಗಿಲ್ಲ. ಕೊಳ್ಳೂರು ರೈಲ್ವೆ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಸಾಕು. ಅಲ್ಲಿಂದ 1 ಕಿಲೋಮೀಟ್ರ್ ಒಳಗಡೆ ಇದೆ. ಆಟೋ ಅದು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನಡ್ಕೊಂಡು ಹೋಗ್ತೀನಿ ಅನ್ನೋರು ನಡ್ಕೊಂಬರ್ಬೋದು.
ಇಲ್ಲಾಂದರೆ ನಿಮ್ಮದೇ ಯಾವುದಾದ್ರೂ ಟೂ ವೀಲರೋ ಕಾರೋ ಇದ್ದರೆ ಆರಾಮಾಗಿ ಹೋಗ್ಬೋದು. ಈ ನನ್ನ ವಿಡಿಯೋ ನೋಡ್ತಾ ಇರೋರು ಈ ದೇವಸ್ಥಾನಕ್ಕೆ ಯಾರಾದರೂ ಬಂದು ಹೋಗಿದ್ರೆ ನೀವು ಇಲ್ಲಿ ಬಂದ ಅನುಭವ ಯಾವ ರೀತಿ ಇತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ರಾಯರು ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನು ಹೇಳಿದ್ನಲ್ಲ, ಅಲ್ಲಿರೋ ಅರ್ಚಕರ ಹತ್ರನೇ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ದೇವಸ್ಥಾನದ ಬಗ್ಗೆ ಅವ್ರ ಹತ್ರ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ.